ಇನ್ನೊಂದು ಕಡೆಗೆ ಶೆಟ್ಟರ್ ಅವರ ವಿಚಾರ, ಅವ್ರು ಯಾಕೆ ಪಕ್ಷ ಬಿಟ್ಟು ಆಚೆ ಹೋದ್ರು, ಯಾಕೆ ಬಂದ್ರು ಗೊತ್ತಾಗ್ತಿಲ್ಲ. ಅವರಿಗೆ ಆಗ ಟಿಕೆಟ್ ಯಾಕೆ ತಪ್ಪಿಸಿದ್ರು, ಈಗ ಯಾಕೆ ಟಿಕೆಟ್ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಈಗ ಮೊದಲನೇ ಬಾರಿಗೆ ಬಿಜೆಪಿ ಸೇರ್ಪಡೆ ಬಳಿಕ ಬಿಜೆಪಿ ಕಚೇರಿಗೆ ಶೆಟ್ಟರ್ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಶೆಟ್ಟರ್ ಅವರಿಗೆ ಅದ್ಧೂರಿಯಾದಂತ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಶೆಟ್ಟರ್ ಅವರನ್ನ ಬಿಜೆಪಿ ನಾಯಕರು ಬರಮಾಡಿಕೊಂಡಿದ್ದಾರೆ. ನಾನು ನನ್ನ ಮನೆಗೆ ಸಂತೋಷದಿಂದ ವಾಪಸ್ ಬಂದಿದ್ದೇನೆ, ಮೋದಿಗಾಗಿ ಬಿಜೆಪಿ ಸೇರ್ಪಡೆ ಆಗಿದ್ದೇನೆ ಅಂತ ಶೆಟ್ಟರ್ ಅವರು ಮಾತನಾಡಿದ್ದಾರೆ. 4-5 ತಿಂಗಳಿನಿಂದ ಬಿಜೆಪಿಗೆ ವಾಪಸ್ ಬರೋ ಪ್ರಕ್ರಿಯೆ ನಡೀತಾ ಇತ್ತು ಅಂತ, ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದ ನಂತರ ಪ್ರಕ್ರಿಯೆಗೆ ವೇಗ ಬಂತು ಅನ್ನುವಂತ ಮಾತನಾಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ನಾವೇ ಗೆಲ್ತೀವಿ ಅನ್ನುವಂತ ಮಾತನ್ನ ಕೂಡ ಬೆಂಗಳೂರಿನಲ್ಲಿ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಆಡಿರೋದು. ಅವ್ರನ್ನ ಸ್ವಾಗತ ಮಾಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಇದು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ಸ್ವಾಗತ ಮಾಡ್ತಾ ಇರುವಂತಹ ರೀತಿ ಎಲ್ಲ ನಾಯಕರು ಅವ್ರನ್ನ ಬರಮಾಡಿಕೊಳ್ತಾ ಇದ್ದಾರೆ. ಅದಾದ ನಂತರ ಅವರು ಮಾತನಾಡಿರುವಂತಹ ಮಾತುಗಳಿದೆಯಲ್ಲ, ಅದು ಬಹಳಷ್ಟು ಚರ್ಚೆಗೂ ಕೂಡ ಎಡೆ ಮಾಡಿಕೊಡುತ್ತೆ. ಪಾರ್ಟಿಯನ್ನ ಬಿಟ್ಟು ಅಲ್ಲಿಂದ ಹೊರಗೆ ಬಂದು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗೋದ್ರ ಮೂಲ ಉದ್ದೇಶ, ಇವತ್ತು ನರೇಂದ್ರ ಮೋದಿಯವರು 10 ವರ್ಷ ದೇಶದಲ್ಲಿ ಆಡಳಿತ ಮಾಡಿ ಪ್ರಧಾನಮಂತ್ರಿಗಳಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಅವರ ನಾಯಕತ್ವದಲ್ಲಿ ಇಡೀ ಜಗತ್ತಿನಲ್ಲಿ ಆರ್ಥಿಕವಾದಂಥ ಬಲಿಷ್ಠವಾದಂಥ ರಾಷ್ಟ್ರ ಈಗಾಗಲೇ ಆಗಿದೆ. ನಂಬರ್ 2, ನಂಬರ್ 3 ಸ್ಥಾನಕ್ಕೂ ಬರಬೇಕು, ನಂಬರ್ 1 ಸ್ಥಾನಕ್ಕೂ ಬರಬೇಕು ಅನ್ನುವಂಥದ್ದು ಇಡೀ ಒಂದು ಭಾರತದ ಜನತೆಯ 100 ಕೋಟಿ ಜನರ ಒಂದು ಅಭಿಲಾಷೆ ಇದೆ, ನಮ್ಮೆಲ್ಲರ ಅಭಿಲಾಷೆ ಇದೆ. ಹೀಗಾಗಿ ಅವರ ನಾಯಕತ್ವಕ್ಕೆ ನಿಷ್ಠರಾಗಿ ಮತ್ತು ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ನಮ್ಮದು ಒಂದಿಷ್ಟು ಅಳಿಲು ಸೇವೆಯನ್ನು ಮಾಡೋ ದೃಷ್ಟಿಯಿಂದ ಆ ಸೇವೆಯನ್ನು ಮಾಡೋ ಸಲುವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿದ್ದಾವೆ. ಕಾಂಗ್ರೆಸ್ ಪಾರ್ಟಿಯನ್ನು ಬಿಟ್ಟು ಅಲ್ಲಿಂದ ಹೊರಗೆ ಬಂದು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗೋದ್ರ ಮೂಲ ಉದ್ದೇಶ, ಇವತ್ತು ನರೇಂದ್ರ ಮೋದಿಯವರು 10 ವರ್ಷ ದೇಶದಲ್ಲಿ ಆಡಳಿತ ಮಾಡಿ ಪ್ರಧಾನಮಂತ್ರಿಗಳಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಅವರ ನಾಯಕತ್ವದಲ್ಲಿ ಇಡೀ ಜಗತ್ತಿನಲ್ಲಿ ಆರ್ಥಿಕವಾದಂಥ ಬಲಿಷ್ಠವಾದಂಥ ರಾಷ್ಟ್ರ ಈಗಾಗಲೇ ಆಗಿದೆ. ನಂಬರ್ 2, ನಂಬರ್ 3 ಸ್ಥಾನಕ್ಕೂ ಬರಬೇಕು, ನಂಬರ್ 1 ಸ್ಥಾನಕ್ಕೂ ಬರಬೇಕು ಅನ್ನುವಂಥದ್ದು